ಬಿಬಿಎಂಪಿಯಲ್ಲಿ ಹರಾಜಾಗ್ಬಿಡ್ತು ಭ್ರಷ್ಟನ ಮಾನ್ ಲಂಚ ಪಡೆದು ಕೆಆರ್ಎಸ್ ಕೈಯಲ್ಲಿ ಸಿಕ್ಕಾಕೊಂಡಿರುವಂತಹ ಲಂಚಕೋರ ಲಂಚದ ಹಣವನ್ನ ಸ್ಥಳದಲ್ಲೇ ಕಕ್ಕಿಸಿದ್ದಂತಹ ರವಿಕೃಷ್ಣ ರೆಡ್ಡಿ ಬಿಬಿಎಂಪಿಯಲ್ಲಿ ಹರಾಜಾಯಿತು ಭ್ರಷ್ಟರ ಮಾನ ಲಂಚ ಪಡೆದು ಕೆಆರ್ಎಸ್ ಕೈಯಲ್ಲಿ ಸಿಕ್ಕಾಕೊಂಡಿರುವಂತಹ ಲಂಚಕೋರ ಲಂಚದ ಹಣವನ್ನ ಸ್ಥಳದಲ್ಲೇ ಕಕ್ಕಿಸಿದಂತಹ ರವಿಕೃಷ್ಣ ರೆಡ್ಡಿ ಡೆತ್ ಸರ್ಟಿಫಿಕೇಟ್ ಕೊಡ್ಲಿಕ್ಕೆ 500 ರೂಪಾಯಿ ಲಂಚ ಇದು ರೂಪಾಯಿಯ ಕೆಲಸಕ್ಕೆ 500 ರೂಪಾಯಿ ಲಂಚವನ್ನ ಪಡೆದಿರುವಂತಹ ಈ ಒಂದು ಲಂಚಕೋರ 5 ರೂಪಾಯಿ ಕೆಲಸ ಆಗಬೇಕಾಗಿತ್ತು 500 ರೂಪಾಯಿ ಕೇಳಿರುವಂತಹ ಕೆಲಸ ಮಾಡ್ತಾ ಇದ್ದಾನೆ ವಿಷಯ ತಿಳಿದಂತಹ ಫೀಲ್ಡ್ಗೆ ಇಳಿದಂತಹ ರವಿಕೃಷ್ಣ ರೆಡ್ಡಿ ಎಲ್ಲರ ಸಮ್ಮುಖದಲ್ಲೇ ತಿಂದಿದ್ದನ್ನ ಕಕ್ಕಿಸಿದ್ದಾರೆ ಕೆಆರ್ಎಸ್ ಪಕ್ಷದ ನಾಯಕ ಲಂಚ ಕೊಟ್ಟವನಿಗೂ ಕೂಡ ಕ್ಲಾಸ್ ಪೀಗಿಸಿದಂತಹ ಇದಾಗಬೇಕು ರವಿಕೃಷ್ಣ ರೆಡ್ಡಿ ಅವರು ಇದು ಒಂದೊಳ್ಳೆ ಕೆಲಸ ಮಾಡಿದ್ದಾರೆ ಏನಾಯ್ತು ಅಲ್ಲಿ ನೋಡ್ಕೊಂಬರೋಣ ಬನ್ನಿ ಕೆಲಸ ಮಾಡ್ತೀರಾ ಅನ್ನ ತಿಂದ್ರಯ್ಯ ನಮ್ಗೆ ಸಾಕಾಗೋಗಿದೆ ಜನ ನಾಳೆ ಏನೋ ಕಾಲಲ್ಲಿ ಇರೋದೋ ಇನ್ನೊಂದು ತಗೊಂಡು ನಿಮ್ಗೆ ಬಡಿಯೋದಕ್ಕೆ ಮೊದಲು ಹುಷಾರಾಗಿ ಇವತ್ತು ಪೇಪರ್ ಅಲ್ಲಿ ನೋಡಿಲ್ವೇನ್ರಪ್ಪ ನೀವು ಪ್ರಜಾವಾಣಿಯಲ್ಲಿ ದೊಡ್ಡದು ಬಂದಿದೆ ಬಿಬಿಎಂಪಿ ಅನ್ನೋದು ಭ್ರಷ್ಟ ಕೂಟ ಆಗೋಗಿದೆ ಅಂತ ಸ್ವಲ್ಪನಾದ್ರೂ ನಿಮ್ಗೆ ಘನತೆ ಬೇಡವಾ ಗೌರವ ಬೇಡವಾ ಹೇಳ್ತಿನ್ನೋ ಕೆಲಸ ಯಾಕೆ ಮಾಡ್ತೀರಾ ಅನ್ನ ತಿನ್ರಿ ಒಂದ್ ಇದಾಕೊಳ್ಳಲ್ಲ ಒಳ್ಳೆ ಅವ್ರು ಯಾರೋ ಪಾಪ ಅಲ್ಲಿ ಕಣ್ ಕಾಣಿಸ್ದೇನೋ ಬಂದು ಹೇಳ್ತಾ ಇದ್ದ ನಮ್ಮ ಅಪ್ಪ ಸತ್ತೋಗಿದ್ದಕ್ಕೆ 300 ರೂಪಾಯಿ ತಗೊಂಡಂತ ನೀನೇ ಇರ್ಬೇಕು ಅವ್ನಿರೋ ಇನ್ನೊಬ್ಬ ಉಗಿತಾ ಇದ್ದ ಅವನು ಹೌದು ಅವ್ನು ಕಳ್ಳ ಅವ್ನು ಹಂಗೆ ಮಾಡೋದು ಅಂತ ಎಷ್ಟು ಜನರ ಕೈಲಿ ಚಾಪ ಹಾಕಿಸ್ಕೊಂಡು ಒಳ್ಳೇದಾಗುತ್ತೆ ನಿಮ್ ಕುಟುಂಬಗಳಿಗೆ ಪಾಪ ಅವ್ನ ಕಣ್ಣು ಕಾಣಿಸ್ತಾ ಇರ್ಲಿಲ್ಲ ಅವನಿಗೆ ಇವಾಗ ನಾನು ರೆಡ್ ಹ್ಯಾಂಡ್ ಸೀಟ್ ಹೇಳಕ್ಕಾಗಲ್ಲ ಅನ್ಕೊಂಡು ಸುಮ್ಮನೆ ಆಗ್ಬಿಟ್ಟ ಅವನು ಬರ್ಲಿ ಧಮಕಿ ಹಾಕೊಂಡು ಇನ್ನೊಂದು ಹಾಕೊಂಡು ಒಂದ್ ದಿವಸದಲ್ಲಿ ಮಾಡ್ಕೊಡೋ ಕೆಲಸ ಹೋಗ್ಬಿಟ್ಟು ತಿಂಗಳಾನ್ಗಟ್ಲೆ ಮಾಡ್ತಿರಲ್ಲ ನಿಮ್ಗೇನ್ ಮನುಷ್ಯತ್ವ ಇದೆಯಾ ಯಾವ್ದು ಅವ್ರ ಅಪ್ಪಂದು ಅಮ್ಮಂದು ಸತ್ತೋಗಿರ್ತಾರೆ ಪಾಪ ಬಡವರು ಒಂದು ಡೆತ್ ಸರ್ಟಿಫಿಕೇಟ್ ಬರ್ತಾರೆ ಅಂದ್ರೆ ಅವ್ರ 200 300 ಕೇಳ್ತಿರಲ್ಲ ನೀವೇನ್ ಅನ್ನ ತಿಂತೀರೋ ಮಕ್ಕಳು ಏನ್ ತಿನ್ನಿಸ್ತೀರಾ ಗೊತ್ತಾದ್ಮೇಲೆ ಅನ್ನ ತಿಂದ್ರ 500 ರೂಪಾಯಿ ಕೊಟ್ಟಿದ್ದೀನಪ್ಪ ಏನ್ ನಿನ್ನ ಹೆಸರು ಕಿರಣ್ ಕುಮಾರ್ ಯಾರು ಕೊಟ್ಟೆ ಏನ ವಾಪಸ್ ಕೊಡ್ರಪ್ಪ ಯಾವಾಗ ಕೊಟ್ಟೆ ಮೊನ್ನೆ ತಗೊಂಡ ಡೆತ್ ಸರ್ಟಿಫಿಕೇಟ್ ಕೊಟ್ಟ ಇವತ್ತು ಕೊಟ್ಟನಾ ಕೊಟ್ಟಿರೋದು ತಗೊಂಡೇನಪ್ಪ 500 ರೂಪಾಯಿ ಕೊಟ್ಬಿಡಪ್ಪ 5 ರೂಪಾಯಿ ಬಿಟ್ಟು 495 ರೂಪಾಯಿ ಕೊಡು ಹೋಗಪ್ಪ ತಗೋ ಹೋಗ 5 ರೂಪಾಯಿ ಅದಕ್ಕಿರೋದು 500 ರೂಪಾಯಿ ವಾಪಸ್ ತಗೋ ಈಗ ನೀವು ಕೊಟ್ರೆ ಸರಿ ಇಲ್ಲಾಂದ್ರೆ ಕೇಸ್ ಹಾಕ್ತೀವಿ ಹಾಕಿದಾರೆ ಎಲ್ಲ ಸುಮ್ಮನೆ ಹಂಗೆಲ್ಲ ತಗೋಬಾರ್ದಪ್ಪ ಒಳ್ಳೇದಲ್ಲ ಏನಕ್ಕೆ ಮಾಡ್ತೀರಿ ಯಾಕೆ ಹಿಂಗ್ ಮಾಡ್ತೀರಾ 2.5 ವರ್ಷದ ಹಿಂದೆ ಇದೇ ವ್ಯಕ್ತಿಗಳನ್ನ ಸುಮ್ಮನೆ ಬರ್ರಿ ಈ ಕಡೆ ಒಳ್ಳೆ ಒಳ್ಳೆ ಮಾತಾಡೋವಾಗ ಯಾವ ಮಾತಾಡ್ಬೇಕು ಅಂತ ಗೊತ್ತಾಗಲ್ಲ ಹೋಗಮ್ಮ ನಿಮ್ ಕೆಲಸ ಇದ್ರೆ ಮಾಡ್ಕೊಂಡು ಆಯ್ತಾ ಫುಲ್ ಇದೆಯಾ ಕಮ್ಮಿ ಇದೆಯಾ ನಿಂದ ಯಾವ್ದಪ್ಪ ಹಣ ಈ ಹುಡುಗ ಹೆಸರೇನು ಇದೆಯಾ 500 ರೂಪಾಯಿ ಏನ್ ನಿನ್ನ ಹೆಸರು ಕಮ್ಮಿ ಇದೆಯಾ ಕಿರಣ್ ಏನ್ ಓದಿದ್ಯಾ ನಾನು ಸೆಕೆಂಡ್ ಪಿ ಯು ಮಾಡಿದ್ದೆ ಸೆಕೆಂಡ್ ಪಿ ಯು ಯಾರು ತಿರೋಗಿರೋದು ನಮ್ಮ ತಾತ ನಿಮ್ ತಾತ ಈಗ ನಿಮ್ ತಾತ ತಿರೋಗಿರೋದಕ್ಕೆ ನಿನ್ಗೆ ಅಲ್ಲ ಇರೋದು ಫೀಸ್ ಇರೋದು 5 ರೂಪಾಯಿ 500 ರೂಪಾಯಿ ಕೊಟ್ಟಲ್ಲ ನೀನೇನ್ ಮಾಡ್ತೀಯಾ ಗೊತ್ತಿಲ್ಲ ಸರ್ ಏನ್ ಗೊತ್ತಿಲ್ಲ ಸೆಕೆಂಡ್ ಪಿ ಸಿ ಓದಿದ್ದೀನಿ ಅಂತೀಯಾ ಅವ್ನು ಯಾರು ಕೇಳಿದಷ್ಟು ಕೊಟ್ಬಿಡಕ್ಕಾಗುತ್ತಾ ಯಾರ ಜೊತೆ ಹಿಡ್ಕೊ ಬಂದೆ ನಿನ್ನ ಬಂದ ನೇರವಾಗಿ ಇನ್ನಾರ ಜೊತೆ ಮಧ್ಯೆ ಒಬ್ನೇ ಬಂದು ಎಷ್ಟು ದಿವಸ ಆಯ್ತು ಕೊಟ್ಟು ಶನಿವಾರ ಕೊಟ್ಟಿದ್ದು ಇವತ್ತಾಯ್ತಾ ಎಷ್ಟು ದಿವಸದಲ್ಲಿ ಶನಿವಾರ ಅಂದ್ರೆ ಬಂದು ಅವ್ರಿಗೆ ಡೆತ್ ಆಗಿದೆ ಅಂತ ಏನಾದ್ರು ನೀನೇನಾದ್ರು ಕೊಟ್ಟಿದ್ದ ಏನ್ ಕೊಟ್ಟಿದ್ದೆ ದಾಖಲೆಗಳು ಕೊಟ್ಟಿದ್ದ ಯಾಕಪ್ಪ ನೀನ್ ತಗೊಳ್ಳಲ್ಲ ಅಂದೆಲ್ಲ 800 ರೂಪಾಯಿ ತಗೊಂಡಿದ್ಯಲ್ಲಪ್ಪ ಈ ಹುಡುಗಿಗೆ 200 ರೂಪಾಯಿ ಹೇಳಿದೆ ಏನ್ ಹೆಸರು ನಿಂದ ವೆಂಕಟೇಶ್ ನಿನ್ನ ಹೆಸರೇನಪ್ಪ ಕಿರಣ್ ವಾಪಸ್ ಬಂತಾ ನೀನ್ ಯಾಕೆ ಬರೀ 5 ರೂಪಾಯಿ 10 ರೂಪಾಯಿ ಕೆಲಸಕ್ಕೆ ಎಲ್ರಿಗೂ 500 ರೂಪಾಯಿ 1000 ರೂಪಾಯಿ ಕೊಡೋದು ನಿನ್ ಕೆಲಸ ಗೊತ್ತಿಲ್ಲ ಸರ್ ನನ್ಗೆ ಎಷ್ಟು ಕೊಡ್ಬೇಕಂತ ಇದೆ ಗೊತ್ತಿಲ್ಲ ನನಗೆ ಸೆಕೆಂಡ್ ಪಿ ಸಿ ಓದಿದ್ದೀನಿ ಅಂತ ಗೊತ್ತಾಗಲ್ವಾ ಅಷ್ಟು ಮಾತ್ರ ಏನ್ ಮಾಡ್ತೀರಾ ಅವ್ರು ಸೆಕೆಂಡ್ ಪಿ ಸಿ ಕ್ವಾಲಿಫಿಕೇಶನ್ ಎಷ್ಟಪ್ಪ ನೀನು ಓದಿರೋದು ನೀನು ಅಷ್ಟೇ ಸೆಕೆಂಡ್ ಪಿ ಸಿ ಓದಿರೋನು SDA ಮಿನಿಮಮ್ ಕ್ವಾಲಿಫಿಕೇಶನ್ ಸೆಕೆಂಡ್ ಪಿ ಸಿ ಓದಿರೋದು ಅವ್ನು ಗೊತ್ತಿದೆ ನಿನ್ ಗೊತ್ತಿರಲ್ವಾ ಏನ್ ಕೆಲಸ ಮಾಡ್ತೀಯಾ ಡ್ರೈವಿಂಗ್ ಮಾಡ್ತಾ ಇದ್ದೀನಿ ಡ್ರೈವಿಂಗ್ ನಿನ್ಗೆ ಏನಾದ್ರು ಯಾರು ನಿನ್ಗೂ ಹಿಂಗೆ ಲಂಚ ಕೊಡ್ತಾರಾ ನೀನ್ ಇನ್ನೊಬ್ಬ ಲಂಚ ಕೊಡಕ್ಕೆ ಕಷ್ಟಪಟ್ಟು ದುಡಿತೀಯಲ್ಲ ಇವತ್ತಿಂದ ಸರಿ ನೀನ್ ಕಷ್ಟಪಟ್ಟು ದುಡಿತೀಯ ಕಷ್ಟಪಟ್ಟು ಅದೇನಿದೆ ಅಷ್ಟೇ ಕೊಡ್ಬೇಕು ಯಾವನಾದ್ರು ಲಂಚ ಕೇಳಿದ ಅಂದ್ರೆ ನೀನ್ ಅವ್ನು ನಿರಾಕರಿಸಬೇಕು ನಿನ್ ಕೆಲಸ ಪ್ರಾಮಾಣಿಕವಾಗಿ ನ್ಯಾಯಬದ್ಧದ್ದು ನೀನ್ ದುಡ್ಡು ಕೊಡದೆ ಮಾಡಿಸ್ಕೊಳ್ಬೇಕು ಫೀಸ್ ಏನಿದೆ ಅಷ್ಟು ಕೊಡ್ಬೇಕು ಬರೀ ಈಗ ನಿಮ್ಮಂತವ್ರು ಯುವಕರೆಲ್ಲ ಬುದ್ಧಿ ಇರುವಂತವ್ರು ಧೈರ್ಯ ಇರುವಂತವ್ರು ಶ್ರಮ ಪಟ್ಟು ದುಡಿಯೋರು ದಿವಸ ಕೂಲಿ ಮಾಡುವಂತವ್ರು ನಿಮ್ಮನ್ನ ಇದೆಲ್ಲ ಆಗ್ಬೇಕಾಗಿತ್ತು
₹500 ಲಂಚ ತೆಗೆದುಕೊಳ್ಳೋರಿಗೆ ಈ ಲೆವೆಲಿಗೆ ಕಾಡಿಸಿದ್ರೆ ಇನ್ನು ಕೋಟಿ ಕೋಟಿ ಲಂಚವನ್ನ ಪಡೆದುಕೊಳ್ಳೋರಿಗೆ ಯಾವ ರೀತಿಯಾಗಿ ಕ್ಲಾಸ್ ತೆಗೆದುಕೊಳ್ಬಾರ್ದು ಇವರು ಅಂತಲ್ಲ, ಸಮಾಜದಲ್ಲಿ ಯಾರೇ ಲಂಚವನ್ನ ಕೇಳಿದ್ರು ಕೂಡ ಇದೇ ರೀತಿಯ ಆನ್ಸರ್ ಅನ್ನ ಕೊಡುವಂಥದ್ದು ಪ್ರತಿಯೊಬ್ಬ ನಾಗರಿಕನ ಒಂದು ಹಕ್ಕಾಗಿರುತ್ತೆ. ಅದು ಬಿಟ್ಟು ಲಂಚ ಕೇಳಿದ್ದಾರೆ ಬೇಗ ಆಗ್ಲಿ ನನ್ನ ಕೆಲಸ ಅಂತ ಹೇಳಿ ಲಂಚ ಕೊಡೋದು ಅಲ್ಲ. ಈಗಲಾದ್ರೂ ಬುದ್ಧಿ ಕಲ್ತ್ಕೊಂಡ್ರೆ ಒಳ್ಳೇದು. ಇನ್ನೂ ಇದೇ ರೀತಿ ಆದ್ರೆ ಜೀವನ ಕಷ್ಟ ಆಗುತ್ತೆ. PBMP ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ದೂರುಗಳು ಬಂದಿರುವಂತಹ ಹಿನ್ನೆಲೆಯಲ್ಲಿ KRS ಪಕ್ಷ ಈ ಲಂಚಕೋರರನ್ನ ಹಿಡಿದಿರುವಂಥದ್ದು. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.